ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JRF ಶೋ ಟೈಮ್. ಮಾತುಗಳೇ ಬರ್ತಾ ಇಲ್ಲ, ಸ್ಪೀಚ್ಲೆಸ್ ಆಗಿದ್ದೀನಿ ಸಿನಿಮಾ ನೋಡ್ಬಿಟ್ಟು. ಇನ್ನೂ ಕೂಡ ಆ ಕಾಂತಾರ ಸಿನಿಮಾದ ಹ್ಯಾಂಗ್ ಓವರ್ ಅಂತಾರಲ್ಲ, ಆ ಹ್ಯಾಂಗ್ ಓವರ್ ಅನ್ನಲ್ಲೇ ಇದ್ದೀನಿ ಇನ್ನೂ ಕೂಡ. ಸೊ ತಡ ಮಾಡೋದು ಬೇಡ, ಸಾರಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಕಾಂತಾರ ಸಿನಿಮಾ ನೋಡಿ ಬಂದಾಯ್ತು. ಆ್ಯಕ್ಚುಲಿ ಫಸ್ಟ್ ಡೇ ಎಲ್ಲ ಹೋಗಿ ಗಾಯತ್ರಿ ಮತ್ತು ಚೈ ಭಾರತ್ ಸಿನಿಮಾಸ್ನ ಎರಡೂ ಕೂಡ ರಿವ್ಯೂ ತಗೊಂಡೆ, ಪಬ್ಲಿಕ್ ರಿವ್ಯೂ. 3 ದಿನದ ಟಿಕೆಟ್ಗಳು ಎಲ್ಲ ತುಮಕೂರಲ್ಲಿ ಆಲ್ಮೋಸ್ಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಗಾಯತ್ರಿ ಆಗಿರ್ಬೋದು, JBT ಆಗಿರ್ಬೋದು, ಐನಾಕ್ಸ್ ಆಗಿರ್ಬೋದು, ಎಲ್ಲ ಕಡೆನೂ ಹೌಸ್ಫುಲ್ ಆಗಿದೆ ಸಿನಿಮಾ. ಫಸ್ಟ್ ಡೇ ಮ್ಯಾಟ್ನಿ ಶೋ ಸಿನಿಮಾ ನೋಡಿ ಬಂದಾಯ್ತು. ಸಿನಿಮಾ ಹೇಗಿದೆ ಅಂತ ಮಾತಾಡೋಣ. ಸೊ ಮೊದಲಿಗೆ ಕಥೆ ಕಡೆ ಬರೋಕ್ಕಿಂತ ಮುಂಚೆ ರಿಷಬ್ ಶೆಟ್ಟಿ, ಹ್ಯಾಟ್ಸ್ ಆಫ್ ಟು ಯು. ಬೆಂಕಿ ಸಿನಿಮಾ. ಫಸ್ಟ್ ಈ ಸಿನಿಮಾದ ಕಥೆ ಕಡೆ ಬರೋದಾದ್ರೆ 2022ರಲ್ಲಿ ಬಂದಂತಹ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಆಗಿರುವಂತಹ ಕಾಂತಾರ ಚಾಪ್ಟರ್ 1 ಸಿನಿಮಾ ರಿಲೀಸ್ ಆಗಿರೋದು. ಈ ಕಥೆ ಕ್ರಿಸ್ತಶಕ 4-5ನೇ ಶತಮಾನದ ಆಸುಪಾಸಿನ ಕಥೆಯಾಗಿರುತ್ತೆ. ಅಂದ್ರೆ ಕದಂಬರ ಕಾಲಘಟ್ಟ. ಒಂದು ಕಡೆ ಕಾಡಿನಲ್ಲಿ ದೇವಭೂತಗಳ ಆರಾಧನೆ ಮಾಡ್ತಾ ತಮ್ಮದೇ ಲೋಕದಲ್ಲಿರುವಂತಹ ಜನಗಳು ಅವ್ರಗಳ ರಕ್ಷಣೆ ಮಾಡ್ತಾ ಇರುವಂತಹ ಒಬ್ಬ ನಾಯಕ ಬೆರ್ಮೆ ಅಂದ್ರೆ ರಿಷಬ್ ಶೆಟ್ಟಿ ಅವರು. ಇನ್ನೊಂದು ಕಡೆ ರಾಜಮನೆತನ ಆಂಧ್ರ ರಾಜ್ಯದ ಅರಸ ರಾಜಶೇಖರ ಮತ್ತು ಮಗ ಕುಲಶೇಖರ ಕಾಡಿನ ಮೇಲೆ ಕಣ್ಣಿಟ್ಟಿರ್ತಾರೆ. ಕಾಡಿನವರಿಗೆ ರಾಜ್ಯದ ಮೇಲೆ ಕಣ್ಣಿರುತ್ತೆ. ಈ ರಾಜ್ಯ ಮತ್ತು ಕಾಡಿನ ನಡುವೆ ದ್ವೇಷ ಮತ್ತು ಭಯ ಅಜ್ಜನ ಕಾಲದಿಂದನೂ ಇರುತ್ತೆ. ಆ ಅಜ್ಜ ಯಾರು ಬೇರೆ ಅಲ್ಲ, ಆ ಅಜ್ಜನ ಪಾತ್ರ ಕೂಡ ರಿಷಬ್ ಶೆಟ್ಟಿ ಅವರೇ ಮಾಡಿದ್ದಾರೆ. ಬೆರ್ಮೆ ಮತ್ತು ಅವರ ಸಂಗಡಿಗರು ರಾಜ್ಯದಲ್ಲಿ ಬಂದು ಕಾಲಿಡ್ತಾರೆ. ಕಾಲಿಡ್ದಿದ ತಕ್ಷಣ ಅಲ್ಲಿ ಕೆಲವು ಘಟನೆಗಳು ನಡೆಯುತ್ತೆ. ಕಲಾವತಿ ಅವರ ಎಂಟ್ರಿ ಆಗುತ್ತೆ ಅಂತ ಅಂದ್ರೆ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರ ಎಂಟ್ರಿ ಆಗುತ್ತೆ. ಹಾಗೆ ಆಗಿನ ಕಾಲಘಟ್ಟದಲ್ಲಿ ಹೊರ ದೇಶದವರು ಬಂದು ಇಲ್ಲಿ ಮಸಾಲೆ ಐಟಮ್ಸ್ ಆಗಿರ್ಬೋದು, ಸ್ಪೈಸಸ್ ಆಗಿರ್ಬೋದು, ಸಾಂಬಾರು ಪದಾರ್ಥಗಳಾಗಿರುವಂತಹ ಏಲಕ್ಕಿ, ಲವಂಗ, ಸಾಸಿವೆ ಇದೆಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತಲ್ಲ, ಆ ದೃಶ್ಯಗಳು ಕೂಡ ಇಲ್ಲಿ ಸಿನಿಮಾದಲ್ಲಿ ಕಂಡು ಬರುತ್ತೆ. ಹೀಗೆ ರಾಜ್ಯದವರಿಗೆ ಕಾಡಿನ ಮೇಲೆ ಕಣ್ಣು, ಕಾಡಿನವರಿಗೆ ರಾಜ್ಯದ ಮೇಲೆ ಕಣ್ಣು. ಇದರ ಪರಸ್ಪರ ಆಸೆ ಹುಟ್ಟೋದಕ್ಕೆ ಕಾರಣ ಏನು, ಇದರಲ್ಲಿ ದೈವದ ಪಾತ್ರ ಏನು, ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ ಸಿನಿಮಾನ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ಇದಾಗಿತ್ತು ಈ ಸಿನಿಮಾದ ಸ್ಟೋರಿ. ಸಿನಿಮಾದ ಕಥೆ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಸಿನಿಮಾದ ಟ್ರೈಲರ್ ನಲ್ಲಿ ಅಷ್ಟೇನು ತೋರಿಸಿದಿಲ್ಲ, ಅಂದ್ರೆ ಒಂದು ಡೀಸೆಂಟ್ ಟ್ರೈಲರ್ ತರ ನಮ್ಗೆ ಅನಿಸ್ತು. ಸಿನಿಮಾ ಈ ರೀತಿ ಈ ಲೆವೆಲ್ ಇರುತ್ತೆ ಅಂತ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಇನ್ನು ಪಾತ್ರಗಳ ಬಗ್ಗೆ ಬರ್ಬೇಕು ಅಂತ ಅಂದ್ರೆ ರಿಷಬ್ ಶೆಟ್ಟಿ ಅವರೇ ಹ್ಯಾಟ್ಸ್ ಆಫ್ ಟು ಯು ಸರ್. ಒಂದು ಡೈರೆಕ್ಷನ್ ಆಗಿರ್ಬೋದು, ಒಂದು ಮೇಕಿಂಗ್ ಆಗಿರ್ಬೋದು, ಪ್ಲಸ್ ಆಕ್ಟಿಂಗು, ಆ ದೈವದ ಕಾನ್ಸೆಪ್ಟ್ ಎಲ್ಲ ಇಟ್ಕೊಂಡು ಮಾಡಿರುವಂತಹ ಆ ಔಟ್ಪುಟ್ ಏನಿದೆ, ಔಟ್ಪುಟ್ ಬಂದಿರೋದೇನಿದೆ ಅದಂತೂ ಫ್ಯಾಬುಲಸ್, ಅಮೇಸಿಂಗ್, ವಂಡರ್ಫುಲ್, ಆಸಮ್. ಏನ್ ಬೇಕಾದ್ರೂ ಹೇಳ್ಬೋದು ಈ ಸಿನಿಮಾಗೆ. ಏನೇನು ವರ್ಡ್ಗಳಿದಾವೋ, ಏನೇನ್ ಪದಗಳಿದಾವೋ ಆ ಎಲ್ಲಾ ಪದಗಳು ರಿಷಬ್ ಶೆಟ್ಟಿ ಅವ್ರಿಗೇನೆ ಕೊಡ್ಬೇಕು. ಇನ್ನ ಬಾಕಿ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿ ಬಂದಿದೆ. ಪ್ರಮೋದ್ ಶೆಟ್ಟಿ ಅವ್ರ ಆಗಿರ್ಬೋದು, ಜಯರಾಮ್ ಆಲ್ಸೋ ಸ್ಟನ್ನಿಂಗ್ ಆಕ್ಟಿಂಗ್ ಅಂತಾನೆ ಹೇಳ್ಬೋದು. ಅಚ್ಯುತ್ ಕುಮಾರ್ ಅವರು ಒಂದು ಸೀನ್ ಅಲ್ಲಿ ಇದ್ದಾರೆ, ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದುಷ್ಯಂತ್ ದೇವಯ್ಯ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಪ್ರಕಾಶ್ ಅವರು ಹಾಗೆ ರಾಕೇಶ್ ಪೂಜಾರಿ ಅವರು ಇಬ್ರು ಕೂಡ ಚೆನ್ನಾಗಿ ಕಾಮಿಡಿ ಪಾತ್ರನ ನಿಭಾಯಿಸಿದ್ದಾರೆ. ವಸಂತ್ ಅವರು ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಹಾಗೆ ಆ ಪಾತ್ರ ಕೂಡ ಸ್ಟ್ರಾಂಗ್ ಆಗಿದೆ. ಒಂದ್ ಸ್ವಲ್ಪ ಇನ್ನೂ ಎಕ್ಸ್ಪ್ರೆಷನ್ಸ್ ಬೇಕಿತ್ತು ಈ ಪಾತ್ರಕ್ಕೆ ಅಂತ ನನ್ಗೆಲ್ಲೋ ಅನ್ಸ್ತು. ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನ ಸಿನಿಮಾದ BGM ಅದ್ಭುತವಾಗಿ ಮೂಡಿ ಬಂದಿದೆ. ಕೆಲವೊಂದು ಥ್ರಿಲ್ಲಿಂಗ್ ಶಾರ್ಟ್ಸ್ ಇದಾವೆ, ಅಂದ್ರೆ ಒಂದು ಸಡನ್ ಆಗಿ ಸ್ಕ್ರೀನ್ ಮೇಲೆ ಬರುವಂತಹ ಕೆಲವೊಂದು ಶಾರ್ಟ್ಸ್ ಇದಾವೆ. ಆ ಶಾರ್ಟ್ಸ್ ಮಕ್ಕಳಿಗೆ ಸೂಟಬಲ್ ಅಲ್ಲ ಅನ್ಸುತ್ತೆ, ಬಟ್ ದೊಡ್ಡವರು ಫುಲ್ ಎಂಜಾಯ್ ಮಾಡಿ ನೋಡ್ತಾರೆ. ಥ್ರಿಲ್ಲಿಂಗ್ ಶಾರ್ಟ್ಸ್, ಆ ಶಾರ್ಟ್ಸ್ ಗಳಿಗೆ ಆ ಸೌಂಡ್ ಎಫೆಕ್ಟ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇಡೀ ಸಿನಿಮಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಮೇಜಿಂಗ್ ಆಗಿದೆ. ಸಿನಿಮಾದ ಫೈಟ್ಸ್ ಕಡೆ ಬಂದ್ರೆ ಸಿನಿಮಾದ ಎಲ್ಲಾ ಫೈಟ್ಸ್ ಅದ್ಭುತವಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಇಂಟರ್ವೆಲ್ ಸೀನ್ ಫೈಟ್ ಆಗಿರ್ಬಹುದು, ಇಂಟರ್ವೆಲ್ ಆದ್ಮೇಲೆ ಒಂದು ಸೀನ್ ಫೈಟ್ ಆಗಿರ್ಬಹುದು, ಆಮೇಲೆ ಕ್ಲೈಮ್ಯಾಕ್ಸ್ ಫೈಟ್ ಆಗಿರ್ಬಹುದು, ಎಲ್ಲಾ ಫೈಟ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದರಲ್ಲೂ ಯುದ್ಧದ ಸೀನ್ಗಳು ಏನೇನಿದಾವೆ ಅದು ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇನ್ನು ಸಾಂಗ್ಸ್ ಎಲ್ಲಾನು ಚೆನ್ನಾಗಿದಾವೆ, ಬಟ್ ಫಸ್ಟ್ ಪಾರ್ಟಿಗೆ ಕಂಪೇರ್ ಮಾಡಿದ್ರೆ ಸಾಂಗ್ಸ್ ಅಷ್ಟೇನು ಹೇಳ್ಕೊಡೋ ಹಾಗಿಲ್ಲ. ಬಟ್ ಒಂದು ಸಿಂಗಾರ ಸಿರಿಯ ತರ ಒಂದು ಸಾಂಗ್ ಇದೆ, ಮನದ ಮೋಹಿನಿ ಅಂತ ಹೇಳ್ಬಿಟ್ಟು, ಇನ್ನು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿಲ್ಲ ಅದು, ಬಟ್ ಆ ಸಾಂಗ್ ಇಷ್ಟ ಆಯ್ತು ನನಗೆ. ಆ ಸಾಂಗ್ ತುಂಬಾ ಚೆನ್ನಾಗಿದೆ. ಇನ್ನು ಮೇಕಿಂಗ್, ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ನನಗೆ ಬಾಹುಬಲಿ ಆಮೇಲೆ ಪದ್ಮಾವತ್ ಯಾವುದೋ ಒಂದು ಹಾಲಿವುಡ್ ಸಿನಿಮಾನ ನೋಡ್ತಾ ಇದ್ದೀನೇನೋ ಅನ್ನೋ ಒಂದು ಫೀಲಿಂಗ್ ಬಂತು. VFX ಬಳಸ್ಕೊಳ್ಳೋಂತಹ ರೀತಿ, ಆರ್ಟ್ ವರ್ಕ್, ಸೆಟ್ ವರ್ಕ್ ಮಾಡಿರುವಂತಹ ಸೆಟ್ ವರ್ಕ್ ಮತ್ತೆ ಆರ್ಟ್ ಡೈರೆಕ್ಟರ್ಸ್ ಗಳಿಗೆ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಪ್ರತಿಯೊಂದು ಫ್ರೇಮು, ಪ್ರತಿಯೊಂದು ಶಾರ್ಟ್ಸು ಅಮೇಸಿಂಗ್ ಆಗಿದೆ.
ಯಾವುದೋ ಒಂದು ಹಾಲಿವುಡ್ ಸಿನಿಮಾ ಏನೋ ನೋಡ್ತಾ ಇದ್ದೀನೇನೋ ಅನ್ನುವಂತಹ ಒಂದು ಫೀಲಿಂಗು ನಮ್ಮ ಕನ್ನಡ ಸಿನಿಮಾದಲ್ಲಿ ಬಂದಿದೆ ಅಂತ ಅಂದ್ರೆ ಅದು ಅದ್ಭುತವಾದ ವಿಷಯನೇ. ಇನ್ನ VFX ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಒಂದು ಲಾಸ್ಟ್ ಅಲ್ಲಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಕ್ರೇಚರ್ ನ ತೋರಿಸ್ತಾರೆ, ಎಲ್ಲೋ ಒಂದ್ ಸ್ವಲ್ಪ ಡಮ್ಮಿ ತರ ಕಾಣಿಸುತ್ತೆ. ಬಟ್ ಬಾಕಿ ಎಲ್ಲ VFX ಎಲ್ಲಾನು ಕೂಡ ತುಂಬಾ ಚೆನ್ನಾಗಿದೆ. ರೀಸೆಂಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಒಂದು 500-550 ಕೋಟಿ 600 ಇಂತಹ ಬಜೆಟ್ ಗಳು ಹಾಕೊಂಡು ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ವರ್ಸ್ಟ್ ಔಟ್ಪುಟ್ ನ ತಂದಿರುವಂತಹ ಸಿನಿಮಾಗಳನ್ನ ನಾವು ರೀಸೆಂಟ್ ಆಗಿ ನೋಡಿದ್ದೀವಿ. 125 ಕೋಟಿ ಬಜೆಟ್ ಕಾಂತಾರ ಚಾಪ್ಟರ್ 1 ಸಿನಿಮಾನ ಈ ರೀತಿ ಒಂದು ಮೇಕಿಂಗ್ ಔಟ್ಪುಟ್ ಬಂದಿದೆ ಅಂತ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯ ಕೆಲವು ಡೈರೆಕ್ಟರ್ಸ್ ಗಳು ರಿಷಬ್ ಸರ್ ನಿಮ್ಮನ್ನ ನೋಡ್ಬಿಟ್ಟು ಕಲಿಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ 125 ಕೋಟಿಯಲ್ಲಿ ಈ ಸಿನಿಮಾನ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಆ ಸಿನಿಮಾ ಹೇಗಿದೆ ಅಂತ ಅಂದ್ರೆ ನಾವು ಹೋಗಿ ಒಳಗಡೆ ಕೂತ್ಕೊಂಡಿದ ತಕ್ಷಣ ನೋಡ್ತಾ ಇದೀವಿ ಅಂತ ಅಂದ್ರೆ ಹೊರಗಡೆ ಯಾವ್ದು ನಾವು ರಿಯಲ್ ಆಗಿದೀವಿ ಅನ್ನೋ ಒಂದು ಫೀಲೇ ಬರಲ್ಲ. ಆ ಸಿನಿಮಾದಲ್ಲಿ ಮುಳುಗೋಗ್ತೀವಿ. ಆಕ್ಚುಲಿ ಅಂತ ಒಂದು ಎಕ್ಸ್ಪೀರಿಯನ್ಸ್ ನಾವು ಥಿಯೇಟರ್ ಅಲ್ಲಿ ಮಾತ್ರ ಪಡೆಯೋದಕ್ಕೆ ಸಾಧ್ಯ. ಮೇಕಿಂಗ್, ಡೈರೆಕ್ಷನ್, ಸಿನಿಮಾಟೋಗ್ರಫಿ ಬ್ಯೂಟಿಫುಲ್ ಸಾಲಿಡ್ ಆಗಿದೆ. ಆಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ಫಸ್ಟ್ ಪಾರ್ಟ್ ನಾವೇನು ಕಾಂತಾರ 2022ರಲ್ಲಿ ನೋಡಿದ್ವಿ, ಒಂದು 15 ನಿಮಿಷದಿಂದ 20 ನಿಮಿಷದ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇದ್ರು. ಆ ಸಿನಿಮಾದಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ತಗೊಂಡಿದ್ರಿ ಅದಕ್ಕಿಂತ ಒಂದು 10 ಪಟ್ಟು ಜಾಸ್ತಿ ಅಂದ್ರೆ 10x ಎಕ್ಸ್ಪೀರಿಯನ್ಸ್ ನ ನೀವು ಥಿಯೇಟರ್ ಅಲ್ಲಿ ಪಡಿತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಕಾಯ್ತಾ ಇರ್ತಾರೆ OTT ರಿಲೀಸ್ ಆಗ್ಲಿ ಇಲ್ಲ ಪೈರಸಿ ಆಗ್ಲಿ, ಲಿಂಕ್ ಸೆಂಡ್ ಮಾಡು ಅದು ಇದು ಅಂತ ಹೇಳ್ಬಿಟ್ಟು ಆ ಲಿಂಕ್ ಗಳ ಮನ ಹಾಳಾಗೋಗ. ಇಂಥ ಒಂದು ಸಿನಿಮಾದ ಎಕ್ಸ್ಪೀರಿಯನ್ಸ್ ನೀವು ಥಿಯೇಟರ್ ಅಲ್ಲಿ ಮಾತ್ರ ಪಡೆಯೋದಕ್ಕೆ ಸಾಧ್ಯ. ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಆಗಿ ಸಿಗ್ಬೇಕು ಅಂತ ಅಂದ್ರೆ ಸಿನಿಮಾ ಥಿಯೇಟರ್ ಮಾತ್ರ ಬಿಟ್ರೆ, ಸಿನಿಮಾ ಮೊಬೈಲ್ ಅಲ್ಲಿ ನೋಡ್ತೀನಿ ಅಂತ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಆ ಫೀಲಿಂಗು ನಿಮ್ಗೆ ಸಿಗೋದೇ ಇಲ್ಲ. ಸೊ ಇದು ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿರುವಂತಹ ಪಾಯಿಂಟ್ಸ್ ಮತ್ತೆ ಕಷ್ಟ ಆಗಿರುವಂತಹ ಪಾಯಿಂಟ್ಸ್. ಈ ಸಿನಿಮಾನ ನಾನು ಹೋಗಿ ನೀವು ಸಿನಿಮಾನ ನೋಡಿ ಅಂತ ಪ್ರಿಫರ್ ಮಾಡೋ ಬದಲು ಒಂದ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ, ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಫೀಲ್ ಆಗಿರ್ಬಹುದು ಥಿಯೇಟರ್ ಅಲ್ಲಿ ಸಿಗೋದು ಮಾತ್ರ. ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ, ಆಲ್ಮೋಸ್ಟ್ ಕ್ಲಾರಿಟಿ ಇರೋ ಕಡೆನೆ ಹೋಗಿ ಸಿನಿಮಾನ ನೋಡಿ. ನಾನ್ ನೋಡಿದ್ದು ಜೈ ಭಾರತ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕ್ಲಾರಿಟಿ ಆಗಿರ್ಬಹುದು, ಸೌಂಡ್ ಎಫೆಕ್ಟ್ ಆಗಿರ್ಬಹುದು ಎಲ್ಲಾನು ನನಗೆ ಸಿಕ್ತು. ಇಂಥ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಸಿನಿಮಾಗಳು ನೋಡೋದು. ಈ ಸಿನಿಮಾಕ್ಕೆ ನನ್ನ ಕಡೆಯಿಂದ ರೇಟಿಂಗ್ಸ್ 5/4.5. ಯಾಕೆ ಕಡಿಮೆ ಅಂತ ಅಂದ್ರೆ ಫಸ್ಟ್ ಹಾಫ್ ಒಂದ್ ಸ್ವಲ್ಪ ಸ್ಟೋರಿ ಬಿಲ್ಡ್ ಮಾಡೋದ್ರಲ್ಲಿ ಸ್ವಲ್ಪ ಲೋ ತರ ಕಾಣಿಸುತ್ತೆ. ಸೆಕೆಂಡ್ ಹಾಫ್ ತುಂಬಾ ಚಿಂದಿ ಆಗಿದೆ. ಮತ್ತೆ VFX ಆ ಕ್ರೇಚರ್ ನ ತೋರಿಸ್ತಾರಲ್ಲ ಒಂದ್ ಸ್ವಲ್ಪ ಅಲ್ಲಿ ಡಮ್ಮಿ ತರ ಕಾಣಿಸ್ತಿತ್ತು, ಅದಕ್ಕೆ 0.5 ಕಟ್ಟು ಬಿಟ್ರೆ ಇನ್ನು ಸಿನಿಮಾ ಅಮೇಸಿಂಗ್ ಆಗಿದೆ. ಹೋಗಿ ಥಿಯೇಟರ್ ಅಲ್ಲಿ ಸಿನಿಮಾನ ನೋಡಿ ಆ ಸಿನಿಮಾ ಆ ದೈವದ ಪ್ರದರ್ಶನನ ಆ ತೆರೆ ಮೇಲೆ ಕಂಡು ಆ ದೈವ ದರ್ಶನನ ಮಾಡ್ಕೊಡಿ. ಸೊ ಮತ್ತೆ ಹೇಳ್ದಂಗೆ ನಾನು ಎಲ್ಲಾ ಸಿನಿಮಾಗಳು ನೋಡೋದು ತಪ್ಪಲ್ಲ. ಮೊದಲು ಕನ್ನಡ ಸಿನಿಮಾಗಳಿಗೆ ಆದ್ಯತೆ ನೀಡಿ, ಅದರಲ್ಲೂ ಇಂತಹ ಒಂದು ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲೇ ಹೋಗಿ ಸಿನಿಮಾನ ನೋಡಿ ಆದಷ್ಟು ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಸಿನಿಮಾನ ನೋಡೋದಕ್ಕೆ ಪ್ರಯತ್ನ ಪಡಿ. ಅದರಲ್ಲೂ ಕಾಂತಾರ ಚಾಪ್ಟರ್ 1 ಸಿನಿಮಾನ ಕ್ವಾಲಿಟಿ ಇರುವಂತಹ ಕಡೆ ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾನ ನೋಡಿ. ಇದಾಗಿತ್ತು ಈ ಕಾಂತಾರ ಚಾಪ್ಟರ್ 1 ಸಿನಿಮಾದ ವಿಮರ್ಶೆ. ಸೊ ಈ ಸಿನಿಮಾನ ನೋಡಿದ ತಕ್ಷಣ ನಮ್ದು ಕೂಡ ಒಂದು ರಿಯಾಕ್ಷನ್ ಈ ತರ ಇತ್ತು. ಸೊ ಈ ಸಿನಿಮಾ ನೋಡಿದ ತಕ್ಷಣ ಹೊರಗಡೆ ಬಂದ್ರೆ ಒಂದೇ ಒಂದು ರಿಯಾಕ್ಷನ್ ನಮಗನ್ಸೋದು, ಶೆಟ್ರೆ ದಿಸ್ ಈಸ್ ಫಾರ್ ಯು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನೇ ಮರಿಬೇಡಿ. ಪಲ್ತೇರಿ ಇರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ಸೊ ಬೇರೆ ರಿವ್ಯೂ ಜೊತೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ